ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ. ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕದನ್ನ ಈಗ ದೂರು ಕೊಟ್ಟಿದ್ದೇವೆ, ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ, ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು, ಅದನ್ನು ತೆಗೆಯುವಂಥದ್ದು ಏನು, ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು, ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು, ಅವನು ಯಾರು ಕಿತ್ತಾಕಿದ್ನಲ್ಲ ಅಧಿಕಾರಿ ಆತನನ್ನು ಬಂಧಿಸಬೇಕು, ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ. ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕದನ್ನ ಈಗ ದೂರು ಕೊಟ್ಟಿದ್ದೇವೆ, ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ, ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು, ಅದನ್ನು ತೆಗೆಯುವಂಥದ್ದು ಏನು, ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು, ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು, ಅವನು ಯಾರು ಕಿತ್ತಾಕಿದ್ನಲ್ಲ ಅಧಿಕಾರಿ ಆತನನ್ನು ಬಂಧಿಸಬೇಕು, ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ. ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕದನ್ನ ಈಗ ದೂರು ಕೊಟ್ಟಿದ್ದೇವೆ, ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ, ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು, ಅದನ್ನು ತೆಗೆಯುವಂಥದ್ದು ಏನು, ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು, ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು, ಅವನು ಯಾರು ಕಿತ್ತಾಕಿದ್ನಲ್ಲ ಅಧಿಕಾರಿ ಆತನನ್ನು ಬಂಧಿಸಬೇಕು, ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ. ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕದನ್ನ ಈಗ ದೂರು ಕೊಟ್ಟಿದ್ದೇವೆ, ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ, ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು, ಅದನ್ನು ತೆಗೆಯುವಂಥದ್ದು ಏನು, ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು, ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು, ಅವನು ಯಾರು ಕಿತ್ತಾಕಿದ್ನಲ್ಲ ಅಧಿಕಾರಿ ಆತನನ್ನು ಬಂಧಿಸಬೇಕು, ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ. ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕದನ್ನ
ಈಗ ದೂರು ಕೊಟ್ಟಿದ್ದೇವೆ, ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ, ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು, ಅದನ್ನು ತೆಗೆಯುವಂಥದ್ದು ಏನು, ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು, ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು, ಅವನು ಯಾರು ಕಿತ್ತಾಕಿದ್ನಲ್ಲ ಅಧಿಕಾರಿ ಆತನನ್ನು ಬಂಧಿಸಬೇಕು, ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ. ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕದನ್ನ. ಈಗ ದೂರು ಕೊಟ್ಟಿದ್ದೇವೆ, ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ, ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು, ಅದನ್ನು ತೆಗೆಯುವಂಥದ್ದು ಏನು, ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು, ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು, ಅವನು ಯಾರು ಕಿತ್ತಾಕಿದ್ನಲ್ಲ ಅಧಿಕಾರಿ ಆತನನ್ನು ಬಂಧಿಸಬೇಕು, ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ. ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕದನ್ನ. ಈಗ ದೂರು ಕೊಟ್ಟಿದ್ದೇವೆ, ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ, ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು, ಅದನ್ನು ತೆಗೆಯುವಂಥದ್ದು ಏನು, ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು, ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು, ಅವನು ಯಾರು ಕಿತ್ತಾಕಿದ್ನಲ್ಲ ಅಧಿಕಾರಿ ಆತನನ್ನು ಬಂಧಿಸಬೇಕು, ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ.